ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೆ ನೋಡ್ರಿ. ಈಗ ಮಧ್ಯಾಹ್ನದಾಗ ಬ್ಲಾಗ್ ಸ್ಟಾರ್ಟ್ ಮಾಡೀವ್ರಿ. ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಈಗ ನೋಡ್ರಿ, ಮಾವಿನಕಾಯಿ ತೊಗೊಂಬಂದಾರ ನಮ್ಮ ಯಜಮಾನ್ರು. ನಮ್ಮ ಸಮ್ಮುಗ ಮಾವಿನಕಾಯಿ ಅಂದ್ರೆ ಇಷ್ಟ. 2 ಮಾವಿನಕಾಯಿ ಕಟ್ ಮಾಡೀನಿ. ಕೊಯ್ಯ ಮಾವಿನಕಾಯಿ ತೊಗೊಂಬಂದಾರಿ. ನಮ್ಮ ಬಲ್ಯಕ್ಕೆ ಇವಕ್ಕೆ ಕೊಯ್ತಿ ಮಾವಿನಕಾಯಿ ಅಂತೀವಿ. ಕೊಯ್ತಿ ಮಾವಿನಕಾಯಿ ತೊಗೊಂಬಂದಾರ್ರಿ. ನಮ್ಮ ಸಮೃದ್ಧಿ ಅಂತಂದ್ರೆ ಸೇಫ್ ಹಣ್ಣ್ರಿ. ಅದು ಏನಂತಾರ್ರಿ, ಇದು ತಿನ್ನಲ್ರಿ. ಮಾವಿನಕಾಯಿ ತಿನ್ನಲ್ಲ, ಕಲ್ಲಂಗಡಿ ಹಣ್ಣು ತಿನ್ನಲ್ಲ, ಬರೀ ಸೇಫ್ ಹಣ್ಣು ತಿಂತಾಳ್ರಿ. ಆಕೆ ಸೇಫ್ ತೊಗೊಂಬಂದಾರ. ನಮಗೆಲ್ಲರಿಗೂ ಮಾವಿನಕಾಯಿ ತೊಗೊಂಬಂದಾರ್ರಿ. ಏ ಸಮು, ನೀ ಮಾವಿನಕಾಯಿ ತಿನ್ನು, ಆಕೆ ಸೇಫ್ ತಿಂತಾಳ. ಸರಿ ಅಮ್ಮ, ನೀ ತಿನ್ನಿವು. ಅಜ್ಜಿ ಕೊಟ್ಟು ಹೋಗಮ್ಮ, ಮಾವಿನಕಾಯಿ ಕೊಡು ಅಜ್ಜಿಗೆ. ಹೋಗು ಅಜ್ಜಿಗೆ ಮಾವಿನಕಾಯಿ ಕೊಟ್ಟು ಬಾ. ತಿಂತಾನಿಲ್ಲ ಅವನ ಹೆಸ್ರಿ. ಈಗ ಇದೊಂದು ಹಿಂಗೆ ಅಜ್ಜಿ ಕೊಟ್ಟು ಬಾ. ಮಾವಿನಕಾಯಿ ಕೈ ಇರ್ತಾವೇನ್ರಿ? ಹೌದ್ರಿ. ಏಯ್ ತಾಗಿ ಚೌಕಸ್ ಇಳಿ ತೆಳಗ. ಈಗ ನೋಡ್ರಿ, ಇಲ್ಲೇ ದವಾಖಾನಿಗೆ ಬಂದಿದ್ದೇವ್ರಿ. ಶುಭ ಪಟೇಲ್ ದವಾಖಾನಿಗೆ. ಸ್ಕ್ಯಾನಿಂಗ್ ಅದು ಮಾಡಿಸ್ಕೊಳ್ಳೋದಿತ್ತಲ್ರಿ, ಅದಕ್ಕೆ 5ನೇ ತಿಂಗಳು ಸ್ಕ್ಯಾನಿಂಗ. ಈಗ ದವಾಖಾನಿಲಿಂತ ಸ್ಕ್ಯಾನಿಂಗ್ ಮಾಡಿದೇವ್ರಿ. ಸ್ಕ್ಯಾನಿಂಗ್ ಅದೆಲ್ಲ ಮಾಡಿಸ್ಕೊಂಡು ಮಾರ್ಕೆಟಿಗೆ ಬಂದೇವ್ರಿ. ಇಲ್ಲೇ ಮಾರ್ಕೆಟ್ನಾಗ ಕಣ್ಣಿ ಮಾರ್ಕೆಟ್ ಇದೆ, ಬಸ್ ಸ್ಟ್ಯಾಂಡ್ ಬೆಲೆ ಅದಲ್ರಿ ದವಾಖಾನೆ. ಹಂಗಾಗಿ ಕಣ್ಣಿ ಮಾರ್ಕೆಟ್ನಾಗ ಒಂದು ಸ್ವಲ್ಪ ಸಂತೆ ಮಾಡ್ಕೊಂಡೇವ್ರಿ. ಸಂತೆ ಎಲ್ಲ ಮಾಡ್ಕೊಂಡು ಬಂದೆವು. ಯಜಮಾನ್ರಿ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗ್ಯಾರ. ಈಗ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗ್ಯಾರ. ಮತ್ತು ಮನೆಗೆ ಹೋದ್ಮೇಲೆ ರಿಪೋರ್ಟ್ಸ್ ಎಲ್ಲ ಏನು ಬಂತು ಏನಿಲ್ಲ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಈಗ ನೋಡಿರಿ, ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ಯಾರ ನಮ್ಮ ಯಜಮಾನ್ರು. ವೀಡಿಯೋನ ಸ್ಕಿಪ್ ಮಾಡಕ್ಕೆ ನೋಡಿರಿ. 5ನೇ ತಿಂಗಳು ಸ್ಕ್ಯಾನಿಂಗ್ ರಿಪೋರ್ಟಾಗಿ ಏನು ಬಂದ ಏನಿಲ್ಲ ಎಲ್ಲ ವಿಷಯನೂ ನಿಮ್ಗೆ ಗೊತ್ತಾಗ್ತದೆ ಫ್ರೆಂಡ್ಸ್. ಈ ಕಾರಣಕ್ಕೆ ನನ್ನ ವೀಡಿಯೋ ಸಾಕಾಗಿಲ್ಲ ರೀ. ನೋಡ್ರಿ ಫ್ರೆಂಡ್ಸ್, ನೋಡಿದ್ರಲ್ರಿ, ಕಲಬುರ್ಗಿಗೆ ಹೋಗಿದ್ದೇವ್ರಿ. ಕಲಬುರ್ಗಿಗೆ ಹೋಗಿ ದವಾಖಾನೆಗೆ ತೋರಿಸ್ಕೊಂಡು 5ನೇ ತಿಂಗಳ ಸ್ಕ್ಯಾನಿಂಗ್ ಅದೆಲ್ಲ ಮಾಡ್ಕೊಂಬಂದೇವ್ರಿ. ಅದು ರಿಪೋರ್ಟ್ ಏನು ಬಂದದ ಏನಿಲ್ಲ, 5ನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ್ ಹೆಂಗೆ ಬಂದದ ಎಲ್ಲನೂ ಹೇಳ್ತೀನಿ ರೀ ಇವತ್ತು ವಿಡಿಯೋದಾಗ. ನಾನು ನೋಡಿರಿ, ಮುಗಿನಿಂದ ಇನ್ನು ಮೊನ್ನೆ ಅಷ್ಟು ತೊಗೊಂಡಿದ್ದೆ. ಅದು ಏನಂದ್ರೆ ಇದಾಗ್ಬಿಟ್ಟದ್ರಿ, ಅದ್ರದ್ದು ಫಿರ್ಕಿನೇ ಹೋಗಿಬಿಟ್ಟದ. ಹಾಗಾಗಿ ಹುಚ್ಚಿಟ್ಬಿಟ್ಟಿನಿ ರೀ. ಯಾಕಂದ್ರೆ ಮತ್ತೆ ಕಳೀತದೆ ಅಂಥೇಳಿ ಫಿರ್ಕಿ ಹಾಕಿಸ್ಕೊಂಬರ್ಬೇಕು ರೀ ಹೋಗಿ. ಕಲಬುರ್ಗಿಗೆ ಒಂದು ಮಾತು ಹೋಗೋದಿಲ್ಲ. ಅವತ್ತು ನಾವು ದವಾಖಾನಿಗೆ ಹೋಗಿಂತ ಮೊದಲ ಹೋಗಿದ್ರಿ ಅದು. ಮತ್ತು ದವಾಖಾನಿಗೆ ಹೋದಾಗ ಸ್ಕ್ಯಾನಿಂಗ್ ಹೋದಾಗ ಅನ್ನೋದಕ್ಕೆ ಹಾಕಿಸ್ಕೊಂಬರ್ಬೇಕಂತ ಅಂದ್ಕೊಂಡವ್ರಿ. ಅದ್ರಾಗ ಮಾರ್ಕೆಟ್ನಾಗ ಹೋಗೋದಿಲ್ಲ. ಅವತ್ತು ಶನಿವಾರ ರೀ. ಶನಿವಾರ ದಿನ ಸ್ಕ್ಯಾನಿಂಗ್ ಮಾಡ್ಕೊಬಂದಿವ್ರಿ. ಆದರೆ ನನಗೆ ವಿಡಿಯೋಸ್ ಹಾಕ್ಲಿಕ್ಕೆ ಆಗಲಿಲ್ಲ ರೀ. ಯಾಕೆ ಏನು ಎಲ್ಲನೂ ಹೇಳ್ತೀನಿ ರೀ. ಅದಕ್ಕೆ ಮಾರ್ಕೆಟ್ ಫುಲ್ ತೈಟ್ರಿ. ಗಾಡಿ ಹೋಗ್ಲಕ್ಕೆ ಭಾಳ ಅಷ್ಟು ಕಷ್ಟ ಆತಿತ್ತು ಮಾರ್ಕೆಟ್ನಾಗ. ಅಷ್ಟ್ಲಕ್ಕೆ ಸುಮ್ಮ ಬೇಡ, ಹಿಂಗೆ ಹೊರಗಿಂದ ರಿಂಗ್ ರೋಡ್ಲಿಂದ ಹೋಗಮ್ಮಂತೇಳಿ ಯಜಮಾನ್ರು ರಿಂಗ್ ರೋಡ್ಲಿಂದ ಕರ್ಕೊಂಡು ಹೋದ್ರಿ. ರಿಂಗ್ ರೋಡ್ಲಿಂದ ಕರ್ಕೊಂಡು ಹೋದ್ರಲ್ರಿ. ಹಂಗಾಗಿ ಅದು ಹಾಕ್ಸ್ಕೊಂಬರೋದಾಗಿಲ್ಲ ರೀ. ಈಗ ಹೋಗಿ ಹಾಕ್ಸ್ಕೊಂಬರ್ಬೇಕಂದ್ರೆ ಇನ್ನೂ ಹೋಗೋದೇ ಆಗಲಾಗ್ಯದ. ಇದು ಒಂದು ಮುಗಿನಿಂದ ಇಲ್ದಕ್ಕೆ ಬಣ ಅನ್ಸಕತ್ಬಿಟ್ಟದ್ರಿ ಮುಖ ಅಂತರ. ನೋಡಮ್ರಿ, ನಾಳೆ ನಾಳೆ ಯಜಮಾನ್ರಿ ಅವ್ರೇ ಹೋದ್ರೆ ಅಂತಂದ್ರೆ ಹಾಕ್ಸ್ಕೊಂಬರ್ತಾರೆ ರೀ. ಅವ್ರು ಭೀ ಇನ್ನೊಂದು ಸ್ವಲ್ಪ ಕಬ್ಬು ಹಚ್ಚೋದು ನಡೆದ್ರಿ ಯಜಮಾನ್ರಿಗೆ. ಇನ್ನೊಂದು ಸ್ವಲ್ಪ ಕಬ್ಬು ಹಚ್ಚಿದ್ರೆ ಇದಂತೇಳಿ ಹಚ್ಲತ್ತಾರೆ. ಯಾಕಂದ್ರೆ ತೊಗರಿ ಅಂತೂ ಈ ವರ್ಷ ಅಂತೂ ನೋಡಿರಿ, ಬರೀ ನೀರು ಹತ್ತಿ ತೊಗರಿ ಹೋಗೋದೇ ಅಲ್ಲತ್ತವ್ರಿ. ಮಳೆ ಜಾಸ್ತಿ ಆಗಿಬಿಟ್ಟ. ಅರ್ಸ್ಲೆಕ್ಕ ಕಬ್ಬು ಆದ್ರೆ ಮಳೆ ಜಾಸ್ತಿ ಆದ್ರೆ ಭೀ ನಡೀತದೆ ಅಂಥೇಳಿ ಕಬ್ಬು ಹಚ್ಚಕತ್ತಿದ್ದೇವ್ರಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಕಬ್ಬು ಹಚ್ಚೋದಾರೆ ಅವ್ರಿಗೆ. ಇನ್ನೊಂದು 2-3 ದಿನ ಆಯ್ತು ರೀ. ಅದಾದಮೇಲೆ ನಾ ರೀ ಕಲಬುರ್ಗಿಗೆ ಹೋಗೋದು. ನಾನು ಒಂದು ಸ್ವಲ್ಪ ಶಾಪಿಂಗ್ ಮಾಡೋದ್ರಿ. ಭಾಳ ದಿನ ಆಯಿತು, ಏನು ತೊಗೊಂಡಿಲ್ಲ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ರೀ. ಈ ಕಬ್ಬು ಹಚ್ಚೋದು ಆಗತಕ್ಕ ಅಂತ ಹೋಗೋದೇ ಆಗಂಗಿಲ್ಲ ರೀ. ಅದ್ರಾಗ ಬಿಸಿಲಂತ್ರಿ ಇಷ್ಟ ಅದ ರೀ ನಂಬಲ್ಯಾಕ. ನಾನು ಏನಾದರೂ ಮಧ್ಯಾಹ್ನ ಟೈಮಿಗೆ ಏನಾರ ರೆಸಿಪಿ ಮಾಡ್ಬೇಕಂತ ಅನ್ಕೋತೀನಿ ರೀ. ಫೋನ್ ಇಷ್ಟು ಗರಮ್ ಆಗಿಬಿಡ್ತದೆ ರೀ, ಕೈಯಾಗ ಹಿಡಿಲಿಕ್ಕೂ ಬರ್ಲಾಗೈತ್ರಿ, ಅಷ್ಟು ಗರಮ್ ಆಗಿಬಿಡ್ಲತ್ತದ. ಹಾಗಾಗಿ ಈಗಲೂ ನೋಡ್ತಿರ್ಬೋದು ವೀಡಿಯೋಸ್ ಒಂದು ಸ್ವಲ್ಪ ಕ್ಲಾರಿಟಿನೇ ಬರೋಂಗಿಲ್ಲ. ಟೈಮ್ 5 ಗಂಟೆ ಆದರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನಾನು 5 ಗಂಟೆಗೆ ಬಿಸಿಲು ಸ್ವಲ್ಪ ಕಡಿಮೆ ಆತಂತ ಹೇಳಿ ಮಧ್ಯಾಹ್ನ 11 ಗಂಟೆಲಿಂತ ವಿಡಿಯೋನ ತೊಗೊಳಲ್ರಿ. ಫೋನಾಗ ಮುಂಜಾನೆ ವೀಡಿಯೋಸ್ ಮಾಡಬೇಕಪ್ಪ ಏನಾದರೂ ಅಂತ ಅನ್ಕೋತಿರ್ತೀನಿ. ಹೊಲಕ್ಕೆ ಬುತ್ತಿ ಅದು ಇದು ಒಂದು ಕಟ್ಟೋದಿರ್ತದೆ ರೀ. ಹಾಗಾಗಿ ಮುಂಜಾನೆ ನನಗೆ ವೀಡಿಯೋಸ ಮಾಡ್ಲಿಕ್ಕಾಗಲ್ಲ ರೀ. ಯಾಕಂದ್ರೆ ಕಬ್ಬು ಹಚ್ಚಕತ್ತಾರೆ ರೀ, ಹೊಲಕ್ಕೆ ಬುತ್ತಿ ಅದು ಒಯ್ತಿರ್ತಾರೆ. ಅವ್ರಿಗೆ ಮೊದಲು ಊಟಕ್ಕೆ ಬುತ್ತಿ ಮಾಡಿ ಕಟ್ಟಿದ್ರೇ ನಡೀತದೆ ರೀ. ಯಾಕಂದ್ರೆ ಮುಂಜಾನೆ 6 ಗಂಟೆಗೆ ಕಬ್ಬು ಹಚ್ಕೋತಾರೆ ರೀ, ಮತ್ತು ಕಬ್ಬು ಕಡ್ಕೊಂಬರಕ್ಕೆ ಹೋಗ್ತಾರೆ. ಹಾಗಾಗಿ ನಾನು ಮುಂಜಾನೆ 6 ಗಂಟೆಗೆ ಹೋಗ್ತಾರೆ ಅವರು. 9-10 ಗಂಟೆ ಅಷ್ಟೊತ್ತಿಗೆ ಊಟ ಬೇಕಾಗ್ತದೆ ರೀ ಅವ್ರಿಗೆಲ್ಲರಿಗೆ. ಹಾಗಾಗಿ ಬುತ್ತಿ ಮಾಡಿ ಕಟ್ಟೋದೊಂದು ಬಕ್ಳೋದ ರೀ. ಅದರ ಸಲಕ ನನಗೆ ವೀಡಿಯೋಸ್ ಮುಂಜಾನೆ ಮಾಡೋಕ್ಕಾಗಲ್ಲ ರೀ. ಮಧ್ಯಾಹ್ನ ಟೈಮಿಗೆ ಏನಾದರೂ ರೆಸಿಪಿ ಅದು ಇದು ಮಾಡ್ಬೇಕಪ್ಪ ಅಂತ ಅನ್ಕೋತೀನಿ. ಫೋನ್ ಕೈಯಾಗ ಹಿಡ್ಗುಡ್ಸಲಾಗಿದ್ರೆ ಅಷ್ಟು ಗರಮ್ ಆಲಾಗತ್ತದ ರೀ. ಏನು ಮಾಡ್ಬೇಕಂತನೇ ಗೊತ್ತಾಗಲ್ಲ ರೀ. ಒಂದು ವೀಡಿಯೋಸ್ ಮಾಡ್ಬೇಕಂದ್ರೂ ಆಗಲ್ದು ನನಗಂತ್ರ. ಫೋನ್ ಅಷ್ಟು ಗರಮ್ ಆಲತ್ತದ, ಕೈಯಾಗ ಹಿಡಿಯೋಕ್ಕಾಗಲ್ದು. ವೀಡಿಯೋಸು ತೊಗೊಳಲ್ರಿ ಮಧ್ಯಾಹ್ನ ಟೈಮಿಗೆ. ಫೋನೇ ವಿಡಿಯೋನೇ ತೊಗೊಳಲ್ರಿ, ಅದು ಕಟ್ಟಾಗಿ ಬಿಡ್ಲಕತ್ತ ಆಟೋಮೆಟಿಕ್. ಹಂಗಾಗಿ ಬಿಡ್ಲಾಗ್ತದ. ಅದ್ರ ಸಲುವಾಗಿ ಫೋನ್ ಆದರೂ ತೊಗೋಬೇಕು ಒಂದು ಹೊಸದಂತ ಅನ್ಕೊಂಡ್ರೆ ಅದನ್ನೂ ತೊಗೊಳೋದಾಗಲ್ದು. ಇದು ಫೋನ್ ಭೀ ನೀವು ನೋಡಿದ್ರೆ ಏನು ಅನ್ಕೋತೀರಿ ಏನಿಲ್ಲ ರೀ, ಫುಲ್ ಚುದುರು ಆಗಿಬಿಟ್ಟದ್ರಿ ಇದು ಫೋನು. ಅಷ್ಟು ಒಡೆದು ಬಿಟ್ಟದ. ಆದರೂ ಹಂಗೆ
ವೀಡಿಯೋಸ್ ಮಾಡ್ಕೊತ ಬಂದಿದ್ರಿ ಇಷ್ಟು ದಿನ. ಆದರೆ ಈಗ ಬಿಸಿಲು ಭಾಳ ಅಂದ್ರೆ ಭಾಳ ಜೋರಾಗಿಬಿಟ್ಟದಲ್ರಿ. ಈ ಜೋರು ಬಿಸಿಲಿನ ಸಲಕ್ಕಂತೂ ಒಂದು ಸ್ವಲ್ಪನೂ ವೀಡಿಯೋ ಮಾಡ್ಲಿಕ್ಕಾಗಲ್ಲಾಗ್ಯದ್ರಿ ನನಗಂತೂ. ಅದ್ರ ಸಲಕ ಒಟ್ಟು ಒಂದು ವೀಡಿಯೋಸು ಹಾಕಲ್ಲಾಗಿನ್ರಿ. ಯಾಕಂದ್ರೆ ವೀಡಿಯೋಸ್ ಫೋನ ತೊಗೊಲಿಕ್ಕಂತಂದ್ರೆ ವೀಡಿಯೋಸ್ ಮಾಡೋದು ಆಗಂಗಿಲ್ಲ ರೀ. ಹಾಗಾಗಿ ವೀಡಿಯೋಸ ಮಾಡಿಲ್ಲ ರೀ. ಇವತ್ತು ಸ್ಕ್ಯಾನಿಂಗ್ ರಿಪೋರ್ಟಿಂದ ಏನಾಯಿತು ಏನಿಲ್ಲ ಮೊದಲಿನ ರಿಪೋರ್ಟ್ಸ್ಗಳೆಲ್ಲ ನೋಡಿದ್ರಿ ನೀವು. ಹಾಗಾಗಿ ಇದು 5ನೇ ತಿಂಗಳು ಸ್ಕ್ಯಾನಿಂಗ್ ಅದ. ರಿಪೋರ್ಟ್ ಏನು ಬಂದೇನಿಲ್ಲ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಯಾಕಂದ್ರೆ ಪ್ರತಿಯೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಾಗಿ ಈ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೀನಿ ರೀ. ಅದು ಭೀ ಸಂಜೆ ಟೈಮಿಗೆ ಸ್ಟಾರ್ಟ್ ಮಾಡೀನಿ ರೀ, ಫೋನ್ ವಿಡಿಯೋ ತೊಗೊಲಾರ್ದಕ್ಕೆ. ಅದ್ರ ಸಲಕ ನನಗೆ ಮುಂಜಾನೆ ತಂತು ಏನು ವೀಡಿಯೋಸ್ ಮಾಡೋಕ್ಕೂ ಆಗಲಿಲ್ಲ. ಸ್ಕ್ಯಾನಿಂಗಿಗೆ ಅದನ್ನು 2 ದಿನ ತಿರುಗಬೇಕಾಯ್ತು ರೀ ನಾವು. ಯಾಕಂತಂದ್ರೆ ಶುಕ್ರವಾರ ದಿನನೇ ಹೋಗಿದ್ರಿ ನಾನು ಸ್ಕ್ಯಾನಿಂಗಿಗೆ. ಯಜಮಾನ್ರು ಕಾವು ಕಡೆಗೆ ಹೋಗಿದ್ರು, ನಾನು ಸಮೂ ಹೋಗಿದ್ದೆವು. ಮೇಡಮ್ ಅವರು ಸ್ಕ್ಯಾನಿಂಗಿಗೆ ಬರ್ದು ಕೊಟ್ರಿ. ಬರ್ದು ಕೊಟ್ಮೇಲೆ ಅಲ್ಲಿ ಸ್ಕ್ಯಾನಿಂಗಿಗೆ ಹೋಗಿ 5 ಗಂಟೆ ತನಕ ಕೂತೇವ್ರಿ. ಒಟ್ಟು ಫಾಳಿ ಬರಲಿಲ್ಲ ರೀ. ಅದ್ರಾಗ ಮಳೆ ಗಾಳಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. 6 ಗಂಟೆ ಅಷ್ಟೊತ್ತಿಗೆ ನಂಬರ್ ಬರೋದಿತ್ತು ರೀ, ಅದು ಸ್ಕ್ಯಾನಿಂಗ್ ನಂಬರ್. ಆದರೆ 5 ಗಂಟೆಗೆ ತಿನ್ನ ನಡ್ರಿ ಬರ್ತೀನ 5 ಗಂಟೆ ಅಷ್ಟೊತ್ತಿಗೆ 6 ಗಂಟೆ ಅಷ್ಟೊತ್ತಿಗೆ ನಂಬರ್ ಬರೋದಿತ್ತು ರೀ. ಅದ್ರಾಗ ನಮ್ಮ ಯಜಮಾನ್ರು ಭಾಳಷ್ಟು ಮಳೆಗಳಿರ್ತದ. ಮತ್ತು ನಾಳೆ ಹೋಗಮಂತ ಬರ್ರಿ ನೀವು ವಾಪಸ್ ಅಂತಂದ್ರು ರೀ. ಅದ್ರೊಳಗೆ ಸ್ಕ್ಯಾನಿಂಗ್ ಒಂದ್ರಿ ಎಷ್ಟು ದೊಡ್ಡ ಸ್ಕ್ಯಾನಿಂಗ್ ಅಂತ್ರಿ ಅದ. ಅಂದ್ರೆ ಅರ್ಧ ಗಂಟೆ 1 ಗಂಟೆ ತೊಗೋತಂತ್ರಿ ಒಬ್ರು ಸ್ಕ್ಯಾನಿಂಗ್ ಮಾಡ್ಬೇಕಂತ ಅಂದ್ಕೊಂಡ್ರೆ. ಹಾಗಾಗಿ ಎಲ್ಲರ ಸ್ಕ್ಯಾನಿಂಗು ಅವತ್ತು ಸ್ಕ್ಯಾನಿಂಗ್ ಹೋಗಿದ್ದೇವಲ್ರಿ ನಾವು. ಅಲ್ಲಿ ಪ್ರತಿಯೊಬ್ಬರು ಸ್ಕ್ಯಾನಿಂಗ್ನು ಎಲ್ಲರೂ 5 ತಿಂಗಳು ಪ್ರೆಗ್ನೆಂಟ್ ಇದ್ದವ್ರು ಬಂದಿದ್ದರು. ಎಲ್ಲರ ಸ್ಕ್ಯಾನಿಂಗ್ನು ಬರೀ ಅದೇ ಸ್ಕ್ಯಾನಿಂಗ್ ಇದ್ದು ರೀ. ಒಬ್ಬೊಬ್ರಿಗೆ 1 ತಾಸು ಅರ್ಧ ಗಂಟೆ ಇಷ್ಟೆಲ್ಲ ಟೈಮ್ ತೊಗೊಳೋದ್ರಿ ಸ್ಕ್ಯಾನಿಂಗ್ ಮಾಡೋಕೆ. ಹಾಗಾಗಿ ನನಗೆ 6 ಗಂಟೆಗೆ ಪಾಳಿ ಬಂದ ಸ್ಕ್ಯಾನಿಂಗಿಗೆ ಒಂದು ಅರ್ಧ ಗಂಟೆ ಮ್ಯಾಲೆ ಬೇಕಾಗ್ತದೆ ಅಂತ ಹೇಳಿದ್ರು ರೀ ಅವ್ರು. 7 ಗಂಟೆನೇ ಆಯ್ತು ನನಗೆ ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಕೋಬೇಕಾದ್ರೆ ಅಂಥೇಳಿ. ಮಳೆ ಅದು ಸ್ಟಾರ್ಟ್ ಆಗ್ಯದ ಅಂಥೇಳಿ ವಾಪಸ್ ಬಂದುಬಿಟ್ರಿ. ನಾನು ಅವತ್ತು ಶುಕ್ರವಾರ ದಿನ ವಾಪಸ್ ಬಂದಮೇಲೆ ಮತ್ತು ಶನಿವಾರ ದಿನ ಯಜಮಾನ್ರು ಕರ್ಕೊಂಡು ಹೋದ್ರು ರೀ ಸ್ಕ್ಯಾನಿಂಗಿಗೆ. ನಾನು ಶುಕ್ರವಾರ ದಿನ ಮತ್ತು ಶನಿವಾರದ ನಂಬರ್ ತೊಗೊಂಬಂದ್ರಿ. ಯಾಕಂತಂದ್ರೆ ಒಬ್ಬೊಬ್ರಿಗೆ 1 ಗಂಟೆ ಬೇಕು ರೀ ಇಲ್ಲಿ ಸ್ಕ್ಯಾನಿಂಗ್ ಮಾಡೋಕೆ. ಹಾಗಾಗಿ ಶುಕ್ರವಾರ ದಿನ ನಂಬರ್ ತೊಗೊಂಬಂದಿದ್ರಿ. ಅಲ್ಲಿ ಇರೋ ಮೇಡಮ್ ಹೇಳಿಕೆಸಿಂದ್ರೆ, ಯಾಕಂದ್ರೆ ಮತ್ತು ನಾಳೆಗೆ ನಾನು ನಂಬರ್ ತೊಗೊಳೋದು ಬಂದಂತಂದ್ರೆ ಮತ್ತು ಇಲ್ಲಿ ಬಂದು ನಂಬರ್ ತೊಗೊಳೋಷ್ಟೊತ್ತಿಗೆ ಮತ್ತು 7 ಗಂಟೆನೇ ಆಯ್ತು ಅಂತ ಅಂದ್ಕೊಂಡು ಅವತ್ತು ನಂಬರ್ ತೊಗೊಂಡ್ರಿ ಅವ್ರ ಕೈಲಿ. ನಾನು ನಮ್ಮ ಸಮೃದ್ಧಿಗೆ 2 ಸರ್ತಿ ಅಂದರೆ 2 ಸರ್ತಿನೂ ನಾನು ಸ್ಕ್ಯಾನಿಂಗ್ ಇಬ್ರಿಗೂ 6 ಸ್ಕ್ಯಾನಿಂಗ್ ಅಂತೂ 1 ಸರ್ತಿ ಭೀ ಮಾಡಿರಲಿಲ್ಲ ರೀ. ಯಾಕಂದ್ರೆ 5 ನಿಮಿಷದೊಳಗೆ ಸ್ಕ್ಯಾನಿಂಗ್ ಮಾಡಿಬಿಡ್ತೀರಿ. ಅಂದ್ರೆ 5ನೇ ತಿಂಗಳದಾಗಿರ್ಬೋದು, 7ನೇ ತಿಂಗಳದು ಮತ್ತು 9ನೇ ತಿಂಗಳದು, 3ನೇ ತಿಂಗಳು ಎಲ್ಲ ಸ್ಕ್ಯಾನಿಂಗು ನನಗೆ 5 ನಿಮಿಷಕ್ಕೆ ಅಷ್ಟೇ ಆಗಿದ್ದು ರೀ. ಅವು ಏನೋ ಸಣ್ಣ ಸ್ಕ್ಯಾನಿಂಗ್ ಅಂತ್ರಿ, ಇದೇನೋ ದೊಡ್ಡ ಸ್ಕ್ಯಾನಿಂಗ್ ಅಂತ್ರಿ. ಇದು ಅರ್ಧ ಗಂಟೆ ಮ್ಯಾಲೆ ಟೈಮ್ ಬೇಕಾಗ್ತದಂತ್ರಿ ಇದಕ್ಕೆ. ಆ ಸ್ಕ್ಯಾನಿಂಗ್ ಮಾಡ್ಯಾರ ಸರ್ ರೀ ಈ ಸರ್ತಿ ಮೇಡಮ್ ಅವ್ರು. ಅಷ್ಟು ದೊಡ್ಡ ಸ್ಕ್ಯಾನಿಂಗ ಮಾಡ್ತಾರಂತೇಳಿ ನನಗಂತೂ ಗೊತ್ತಿರಲಿಲ್ಲ ರೀ. ಯಾಕಂದ್ರೆ 2 ಮಕ್ಕಳು ಆದ್ರೆ ಭೀ ನಾನು ಈ ಸ್ಕ್ಯಾನಿಂಗ್ 1 ಸರ್ತಿನೂ ಮಾಡಿಸಿರಲಿಲ್ಲ ರೀ. ನಾನು ಈ ಸ್ಕ್ಯಾನಿಂಗ್ ಮಾಡಿಸೇಬೇಕಂತ್ರಿ. ಅದಕ್ಕೆ ಇಷ್ಟು ದೊಡ್ಡ ಸ್ಕ್ಯಾನಿಂಗ್ ಮಾಡ್ಸಿರ್ರಿ ಈ ಸರ್ತಿ ಅಂತೂ. ಇಲ್ಲಿ ನೋಡ್ರಿ, ಬರೀ ಟೈಮ ಒಂದು ಅರ್ಧ ಗಂಟೆ ಮ್ಯಾಲೆ ತೊಗೊಂಡದ್ರಿ ಸ್ಕ್ಯಾನಿಂಗ್ ಮಾಡೋಕೆ. ಇದು ನೋಡ್ರಿ 5ನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ. ಈ ಕಡೆಗೆ ಅದು ಚಿತ್ರ ಇದ್ದಿದ್ದು ಬಂದದ್ರಿ ಇಲ್ಲಿ. ಇದು 5ನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ್ ರೀ. 1 ಸರ್ತಿ ನಾನು ಇಷ್ಟು ದೊಡ್ಡ ಟೆಸ್ಟ್ ಮಾಡಿಸ್ಕೊಂಡೇ ಇರಲಿಲ್ಲ. 2 ಮಕ್ಕಳು ಆದ್ರೆ ಭೀ ಇದು 3ನೇ ಮಗುವಿಗೆ ಇಷ್ಟು ದೊಡ್ಡ ಸ್ಕ್ಯಾನಿಂಗ. ಏನು ಅಲ್ಲಡಿ ಬರ್ತೀನಿ, ನಡಿ ಅಜ್ಜಿ ಬಲ್ಲಿ ನಡಿ ಬರ್ತೀನಿ ನಡಿ. ಯಾಕೆ ಇದು ನೋಡ್ರಿ 5ನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ. ಇಷ್ಟು ದೊಡ್ಡದು ಬಂದದ್ರಿ. ಇದು ನೋಡ್ತಿರ್ಬೋದ್ರಿ ನೀವು. ನಾನು ಯಾವುದೇ 3ನೇ ತಿಂಗಳದಾಗ ಏನು ಮಾಡಿಸಿದ್ನಲ್ರಿ, ಅದು ಒಂದೇ ಚಿತ್ರ ಬಂದಿದ್ರಿ ಇಲ್ಲಿ. ಅದು ಈ ರೀತಿದು ಒಂದು ಚಿತ್ರ ಬಂದಿದ್ರಿ. ಅದು ಸಣ್ಣ ಸ್ಕ್ಯಾನಿಂಗ್ ಇತ್ತು ರೀ. ಅದು ನಾನು ಯಾವತ್ತೂ ಮಾಡಿಸ್ದಿರೋಂಥ ಸ್ಕ್ಯಾನಿಂಗ್ ನೋಡ್ರಿ ಈ 3ನೇ ಮಗುವಿಗೆ ಮಾಡಿಸ್ಬೇಕಾಗ್ಯದ. ಯಾಕಂದರೆ ಮೇಡಮ್ ಅವ್ರು ಇಲ್ಲಿ ಪ್ರತಿಯೊಬ್ಬರಿಗೂ 5ನೇ ತಿಂಗಳದಾಗ ಈ ಸ್ಕ್ಯಾನಿಂಗ್ ಮಾಡಿಸ್ತಾರಂತ್ರಿ. ಇದಕ್ಕೆ ಅಮೌಂಟ 200 ರೂಪಾಯಿ ಕಡಿಮೆ 2000 ರೂಪಾಯಿ ತೊಗೊಂಡಾರಿ ಈ ಸ್ಕ್ಯಾನಿಂಗ್ ಮಾಡ್ಬೇಕಂತಂದ್ರೆ. ಸ್ಕ್ಯಾನಿಂಗ್ ರಿಪೋರ್ಟ್ ಬರೋದೇನು ಲೇಟ್ ಅಲ್ರಿ. ಸ್ಕ್ಯಾನಿಂಗ್ ಮಾಡೋದನ್ನು ಬರೋಬ್ಬರಿ ಅರ್ಧ ಗಂಟೆ ಮ್ಯಾಲೆ ಹೋಗ್ಯದ ನೋಡ್ರಿ ಈ ಸ್ಕ್ಯಾನಿಂಗ್ ಮಾಡ್ಬೇಕಂತ ಅಂದ್ಕೊಂಡ್ರೆ. ಮತ್ತು ಪ್ರೆಗ್ನೆಂಟ್ ಇರೋರು ಯಾರೆಲ್ಲ ಈ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರಿ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ನೋಡ್ರಿ ಇಷ್ಟು ದೊಡ್ಡ ಸ್ಕ್ಯಾನಿಂಗ್ ರೀ. ಇದು ಪ್ರತಿಯೊಬ್ಬರು ಮಾಡಿಸ್ಕೋತಾರಂತ್ರಿ. ಆದರೆ ನಾನು ತೋರಿಸ್ಕೊಳ್ಳೋದ ಇಲ್ಲಿ ಸಣ್ಣ ದವಾಖಾನೆ ತೋರಿಸ್ಕೊತೀನಲ್ರಿ 2 ಮಕ್ಕಳಿಗೆ. ಹಾಗಾಗಿ ಈ ಸ್ಕ್ಯಾನಿಂಗ್ ಮಾಡ್ತಿರ್ಲಿಲ್ಲ ರೀ ಅವಾಗ. ಇಲ್ಲಿ ಶೋಭಾ ಪಾಟೀಲ್ ಬೆಳಗ್ಗೆ ತೋರಿಸ್ಕೊಳಕತ್ಮೇಲೆ ಅವರ ಇದು ಸ್ಕ್ಯಾನಿಂಗ್ ಬರ್ಕೊಟ್ಟಿರ್ರಿ, ಮಾಡಿಸ್ಕೊಂಡೆವ.
ಮೇಡಮ್ ಅವ್ರು ಏನು ಹೇಳಿದ್ರು ಅಂತಂದ್ರೆ ರೀ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಎಲ್ಲ ಕರೆಕ್ಟ್ ಆಗದ ಅಂದ್ರೆ ಮಗು ವೇಟ್ ಅದೆಲ್ಲ ಕರೆಕ್ಟ್ ಆಗದ, ಎಲ್ಲ ಚಲೋ ಅದ, ನಾರ್ಮಲ್ ಅದ, ಸ್ವಲ್ಪ ರೆಸ್ಟ್ ಮಾಡಿ ಅಷ್ಟೇ ಅಂತ ಹೇಳ್ಯಾರ ಅವ್ರು. ಮತ್ತು ಇದಕ್ಕೆ ಬಿಟ್ಟೇನಿಲ್ಲ ರೀ. ರಿಪೋರ್ಟ್ ಅಂತೂ ನಾರ್ಮಲ್ ಬಂದ್ರಿ ಎಲ್ಲ. ಅನ್ನು 5 ತಿಂಗಳು ಸ್ಕ್ಯಾನಿಂಗ್ ಅದು ರಿಪೋರ್ಟ್ ಒಂದು ಹೆಂಗೆ ಬರ್ತದೆ ಹೆಂಗಿಲ್ಲ ಅಂತ ಅಂದ್ಕೊಂಡಿರ್ತೀವಿ ರೀ. ಆದ್ರೆ ರಿಪೋರ್ಟ್ನಂತೂ ನಾರ್ಮಲಾಗಿ ಬಂದ್ರಿ, ರಿಪೋರ್ಟ್ ಚಲೋ ಬಂದದ. ಸ್ಕ್ಯಾನಿಂಗ್ ಅಂತೂ ಮಸ್ತ್ನಾಗ ಬಂದದ ನೋಡಿರಿ. ಈ ಸ್ಕ್ಯಾನಿಂಗ್ ಅಂತೂ ಕಂಪಲ್ಸರಿಯಾಗಿ ಪ್ರೆಗ್ನೆಂಟ್ರು ಮಾಡ್ಕೋಬೇಕಂತ್ರಿ. ಯಾಕಂದ್ರೆ ಮಗು 5ನೇ ತಿಂಗಳದಾಗ ಯಾವ ರೀತಿ ಅದ ಯಾವ ರೀತಿ ಇಲ್ಲ ಪ್ರತಿಯೊಂದು ಈ ಸ್ಕ್ಯಾನಿಂಗ್ ರಿಪೋರ್ಟ್ನಾಗ ಇರ್ತಂತ. ಹಾಗಾಗಿ ಕಂಪಲ್ಸರಿಯಾಗಿ ಈ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ್ರಿ. ಭಾಳ ಚಲೋ ಅಂತ ಇದು ಮಾಡಿಸಿದ್ರೆ. ನನಗೆ ಈ ಸರ್ತಿ ನೋಡ್ರಿ ಇದು ಸ್ಕ್ಯಾನಿಂಗ್ ಮಾಡಿಸಿದ್ದ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತೂ ಎಲ್ಲ ನಾರ್ಮಲ್ ಬಂದ್ರಿ. ಎಲ್ಲ ಬ್ಲಡ್ ಟೆಸ್ಟ್ ರಿಪೋರ್ಟ್ ಅಂತೂ ಮೊದಲೇ ಮಾಡಿಸಿದ್ವಲ್ರಿ. ಈಗಿನ ಬ್ಲಡ್ ಟೆಸ್ಟ್ ಅದು ಏನು ಮಾಡಿಸಿಲ್ಲ 5 ತಿಂಗಳದಾಗ, ಬರೀ ಸ್ಕ್ಯಾನಿಂಗ್ ಒಂದ ಮಾಡಿಸಿದ್ರಿ. ರಿಪೋರ್ಟ್ ಎಲ್ಲ ನಾರ್ಮಲ್ ರೀ. ಮಗುನದು ಚಲೋ ಅದಂತ್ರಿ. ಮಗುವಿನ ಏಟ್ ಅದೆಲ್ಲ ಕರೆಕ್ಟ್ ಆಗದ ಅಮ್ಮ ಅಂತ ಹೇಳ್ಯಾರ್ರಿ. ಬರೀ ನನಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ ಅಷ್ಟ ಅಂತ ಹೇಳಿಬಿಟ್ಟಾರ್ರಿ ಅವ್ರು. ಯಾಕಂದ್ರೆ ಇದು ಸ್ವಲ್ಪ ವೀಕ್ನೆಸ್ ಆದಂಗೆ ಆಗಿದ್ನಲ್ರಿ, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಹೇಳ್ಯಾರ. ಹಾಗಾಗಿ ಒಂದು ಸ್ವಲ್ಪ ಕೆಲಸ ಮಾಡ್ಕೋತಾ, ನಾನಂತೂ ಹೊಲಕ್ಕಂತೂ ಏನು ಕೆಲಸ ಮಾಡೋಕೆ ನಡೆದಿಲ್ಲ ರೀ. ಈಗ ಮನೆಯೊಳಗಿಂದ ಕೆಲಸ ಮಾಡ್ಕೊತ ಇರ್ತೀನಿ. ಮತ್ತು ಇಷ್ಟ ನೋಡಿರಿ 5ನೇ ತಿಂಗಳು ರಿಪೋರ್ಟ ನೋಡಿದ್ರಲ್ರಿ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದಿಂದ ರಿಪೋರ್ಟ್ ಅಂತೂ ಫುಲ್ ನಾರ್ಮಲಾಗಿ ಬಂದದ್ರಿ.